ಅವರೆಲ್ಲ ಪ್ರಾಕ್ಟೀಸ್ ಸೆಷನ್ ಟೈಮಲ್ಲೆಲ್ಲ ಬರ್ತಿದ್ರಾ, ನಿಮ್ಗೇನಾದರೂ ಸಜೆಸ್ಟ್ ಮಾಡ್ತಿದ್ರಾ, ಹಾಗೆ ಹಾಡಿ ಹೀಗೆ ಹಾಡಿ ಅಂತ ಏನಾದರೂ ಹೇಳ್ತಿದ್ರಾ, ಹೇಗೆ? ಇಲ್ಲ ಮ್ಯಾಮ್, ಪ್ರಾಕ್ಟೀಸ್ ಸೆಷನ್ ಟೈಮಲ್ಲಿ VP ಸರ್ ಜಡ್ಜಸ್ ಇರ್ತಾ ಇರಲಿಲ್ಲ. ಓಕೆ. ಜಡ್ಜಸ್ ಜೂರಿ ಇರ್ತಾ ಇರಲಿಲ್ಲ, ಡೈರೆಕ್ಟ್ ಶೂಟಲ್ಲಿನೇ ಇರ್ತಾಯಿದ್ರು. ಓಕೆ. ಇವಾಗ ನೀವು ಎಲಿಮಿನೇಟ್ ಆದ್ರಿ ಅಂತ ಹೇಳಿ ಗೊತ್ತಾಯಿತು, ಆಗ ನಿಮ್ಗೆ ಏನು ಅನ್ನಿಸ್ತು? ವಾಟ್ ನೆಕ್ಸ್ಟ್ ಅಂತ ಅಂದಾಗ ಏನು ಬಂತು ತಲೆಯಲ್ಲಿ? ಹೇಗೆ ಎಕ್ಸೆಪ್ಟ್ ಮಾಡಿದ್ರಿ ಅದನ್ನು? ಬೇಜಾರಾಯಿತು ಮ್ಯಾಮ್, ತುಂಬ ಬೇಜಾರಾಯಿತು. ಅಮ್ಮನೂ ಬೇಜಾರು ಮಾಡಿಕೊಂಡ್ರು, ಎಲ್ಲರೂ ಬೇಜಾರು ಮಾಡಿಕೊಂಡ್ರು. ಏನು ತುಂಬ ತಲೆಗೆ ತೊಗೊಳಕ್ಕೆ ಹೋಗಬೇಡ, ಮತ್ತೆ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡು, ನೆಕ್ಸ್ಟ್ ಮಾಡು ಅಂತ ಅಂದರು ಮ್ಯಾಮ್. ಮತ್ತು ನನ್ನ ಸ್ಟಡೀಸು ತುಂಬ ದಿವಸ ಗ್ಯಾಪ್ ಆಗಿತ್ತು, ಅದನ್ನು ಮಾಡ್ಕೋಬೇಕಾಗಿತ್ತು ಮ್ಯಾಮ್. ಇನ್ನೂ ಚಿಕ್ಕ ಏಜು, ಇನ್ನೂ ನಿಮ್ಗೆ ತುಂಬ ಅವಕಾಶಗಳು ಬರೋದಿದೆ, ಇನ್ನೂ ತುಂಬ ಅವಕಾಶಗಳು ಸಿಗುವಂಥ ಚಾನ್ಸಸ್ಗಳು ಕೂಡ ನಿಮಗಿದೆ. ಮತ್ತು ಈ ಸೀಸನ್ನಲ್ಲಿ 6 ವರ್ಷದಿಂದ 60 ವರ್ಷದವರೆಗೆ ಇರೋದ್ರಿಂದ ಅದೇನಾದರೂ ನಿಮ್ಗೆ ಕಷ್ಟ ಆಯಿತಾ, ಹೇಗೆ ಅಂತ? ಕಾಂಪಿಟೇಷನ್ ತುಂಬ ಚೆನ್ನಾಗಿತ್ತು ಮ್ಯಾಮ್. ಒಂದು ಕಡೆ ಅನ್ನಿಸ್ತಾ ನಿಮಗೆ ಈ ರೀತಿ ಇರಬಾರ್ದಾಗಿತ್ತು, ಕಾಂಪಿಟೇಷನ್ ಜಾಸ್ತಿ ಆಗೋಯ್ತು, ಆ ಥರ ಏನಾದರೂ ಫೀಲ್ ಆಯಿತಾ? ಹಾಗೇನು ಅನಿಸ್ಲಿಲ್ಲ ಮ್ಯಾಮ್, ಯಾಕಂದರೆ ಎಲ್ಲರೂ ಫ್ಯಾಮ್ಲಿ ಥರ ಇದ್ವಿ ನಾವು. ಓಕೆ. 6ರಿಂದ 60 ಇದ್ದರೂ ರಾಜು ತಾತ ಆಗಲಿ ಎಲ್ಲರೂ, ಮತ್ತು ಆರ್ಯ ಸಿಂಚನ, ಬೌಂಡ್ರೀಸ್ ಮ್ಯಾಮ್ ಅವರಿಬ್ಬರು. ಸೊ ಅವ್ರು ತುಂಬ ಚೆನ್ನಾಗಿದ್ರು ನನ್ನ ಜೊತೆ. ಕಾಂಪಿಟೇಷನ್ ಅಂತ ಅನಿಸ್ಲೇ ಇಲ್ಲ ಮ್ಯಾಮ್ ಯಾವತ್ತೂ ನನಗೆ. ಅದು ಫ್ಯಾಮ್ಲಿ ಥರನೇ ಇತ್ತು, ಫ್ಯಾಮ್ಲಿ ಥರನೇ ಇರ್ತಿದ್ವಿ, ಮಾತಾಡ್ತಾ ಇದ್ವಿ. ಚೆನ್ನಾಗಿರೋ ಸಿಂಗರ್ಸ್ ಇದ್ರು ಮ್ಯಾಮ್. ಕಾಂಪಿಟೇಷನ್ ಇತ್ತು ಮ್ಯಾಮ್. ಅಂದರೆ ಯಾರ ಸಾಂಗ್ ನಿಮ್ಗೆ ತುಂಬ ಇಷ್ಟ ಆಗ್ತಿತ್ತು? ಅಂದರೆ ನೀವು ಕಂಟೆಸ್ಟೆಂಟ್ಸಲ್ಲೇ ಯಾರು ಹಾಡು ನಿಮಗೆ ತುಂಬ ಇಷ್ಟ ಆಗ್ತಿತ್ತು, ಯಾರು ನಿಮಗೆ ತುಂಬ ಇಷ್ಟ ಆಗ್ತಿದ್ರು ಅಂತ? ನನಗೆ ಸುದೀಕ್ಷಾ ಅಕ್ಕನ್ ಹಾಡೋದು ರೀತಿ ತುಂಬ ಇಷ್ಟ ಆಗ್ತಿತ್ತು. ಅವಳ ವಾಯ್ಸಲ್ಲಿ ತುಂಬ ಚೆನ್ನಾಗಿ ಮೆಲೋಡಿ ಇರ್ತಿತ್ತು ಮ್ಯಾಮ್. ಅವಳು ಬಿಟ್ಟು ಎಲ್ಲರೂ ಚೆನ್ನಾಗಿ ಆಡ್ತಾಯಿದ್ರು ಮ್ಯಾಮ್. ಎಲ್ಲರದು ಒಂದು ವಾಯ್ಸಲ್ಲಿ ಒಂದು ಬೇರೆ ಥರದ ಶೈಲಿ ಆಗಲಿ, ಬೇರೆ ಬೇರೆ ಥರದ್ದೆಲ್ಲ ಇತ್ತು ಮ್ಯಾಮ್. ಈಗ ಪರ್ಟಿಕ್ಯುಲರ್ ಅಂತ ಒಬ್ಬರ ಕಡೆ ಒಂದು ಜಾನರ್ ಪರ್ಫೆಕ್ಟ್ ಇದ್ದರೆ ಇನ್ನೊಬ್ಬರ ಕಡೆ ಬೇರೆ ಜಾನರ್ ಇರುತ್ತೆ ಮ್ಯಾಮ್, ಹಾಗಿತ್ತು ಮ್ಯಾಮ್. ಈಗ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ತೀರಾ, ಒಂದು ಕಡೆ ಏನೋ ಲಿರಿಕ್ಸ್ ಮರ್ತು ಹೋಗ್ಬಿಡುತ್ತೆ, ಇಲ್ಲ ಏನೋ ಒಂದು ಗಂಟ್ಲೆ ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಡಿ. ಆ ಟೈಮಲ್ಲೆಲ್ಲ ಯಾವ ರೀತಿ ಲೈವ್ ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಆ ಸಿಚುವೇಶನ್ನ ನೀವು? ತುಂಬ ಕಷ್ಟ ಆಗಿಬಿಡುತ್ತೆ ಮ್ಯಾಮ್. ವಾಯ್ಸ್ ಹೊಡೆದ್ರೆ ಅಂತೂ ಅದನ್ನು ಮತ್ತೆ ಹೈ ರೇಂಜಿಗೆ ತೊಗೊಂಡೋಗೋದು ಕಷ್ಟ ಮ್ಯಾಮ್. ಸ್ವಲ್ಪ ಹೆಡ್ ವಾಯ್ಸೇ ಯೂಸ್ ಮಾಡಿ ಮಾಡ್ತಾ ಇರ್ತೀನಿ ಮ್ಯಾಮ್. ಆ ರೀತಿ ಯಾವುದಾದ್ರು ಎಕ್ಸ್ಪೀರಿಯನ್ಸ್ ನಿಮ್ಗೆ ನೆನಪಿದೆಯಾ? ನೀವು ಯಾವುದು ಹಾಡ್ತಿರ್ಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಗಿದ್ದು? ಹಾಂ ಮ್ಯಾಮ್, ಇದೆ. ಸರಿಗಮಪದಲ್ಲಿ ನಂದು ಒಂದು ಸುತ್ತಮುತ್ತಲು ಅಂತ ಸಾಂಗ್ ಮ್ಯಾಮ್. ಲೇಟ್ ನೈಟ್ ಶೂಟ್ ಆಗಿತ್ತು, ತುಂಬ ಲೇಟ್ ಆಗಿತ್ತು. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ರಿಹರ್ಸಲ್ಸ್ ಟೈಮಲ್ಲಿ ಒಂದು ಸಾರಿ ರಿಹರ್ಸಲ್ಸ್ ಮಾಡುವಾಗ ಸ್ವಲ್ಪ ವಾಯ್ಸ್ ಕ್ರ್ಯಾಕ್ ಆಯಿತು. ನಾನು ತುಂಬ ಟೆನ್ಷನ್ ಆಗಿದ್ದೆ, ಎಲ್ಲಿ ಮತ್ತೆ ಸಾಂಗಲ್ಲಿ ಕ್ರ್ಯಾಕ್ ಆಗಿಬಿಟ್ರೆ. ಆಗಲಿಲ್ಲ ಮ್ಯಾಮ್. ನೀರು ಕುಡಿದು ಮತ್ತೆ ಸ್ವಲ್ಪ ಸ್ಲೋ ಆಗಿ ತೊಗೊಂಡೆ. ಓಕೆ. ನಿಮ್ಮ ಈಗ ಜ್ಯೂರಿ ಮೆಂಬರ್ಸ್ ಕೂಡ ತುಂಬ ಜನ ಇರ್ತಾರೆ, ಅಲ್ಲಿ ಆಡಿಯನ್ಸ್ ಇರ್ತಾರೆ, ಜಡ್ಜಸ್ ಇರ್ತಾರೆ, ಜೊತೆಗೆ ನಿಮ್ಮ ಕಂಟೆಸ್ಟೆಂಟ್ಸ್ಗಳೇ ಒಂದಷ್ಟು ಜನ ಇರ್ತಾರೆ. ನಿಮಗೆ ಯಾವ ಸಾಂಗ್ ಬಗ್ಗೆ ಜಾಸ್ತಿ ಅಪ್ರಿಸಿಯೇಷನ್ ಸಿಕ್ತು? ಈ ಸಾಂಗ್ ನೀವು ತುಂಬ ಚೆನ್ನಾಗಿ ಹಾಡಿದೆ ಅಂತ ಹೇಳಿ ಯಾವ ಸಾಂಗಿಗೆ ಅಪ್ರಿಸಿಯೇಷನ್ ಸಿಕ್ಕಿದ್ದು? ಮ್ಯಾಮ್, ಫಸ್ಟ್ ಅಂದರೆ ಮೇಘಾ ಆಡಿಷನಲ್ಲಿ ಎಲ್ಲೇ ಮಾಧವನು ಮ್ಯಾಮ್, ಅದು ತುಂಬ ಅಪ್ರಿಷಿಯೇಟ್ ಮಾಡಿದರು. ಆಮೇಲೆ ಜನಪದ ರೌಂಡಲ್ಲಿ ಎಲ್ಲಿ ಕಾಣೆ ಎಲ್ಲಮ್ಮ ಸಾಂಗ್ ನಾನು ಮತ್ತು ನನ್ನ ಜೊತೆ ಇನ್ನೊಬ್ಬರು ಹಾಡಿದರು, ಸುದೀಕ್ಷಾ ಅಂತ. ಓಕೆ. ತುಂಬ ಚೆನ್ನಾಗಿ ಬಂತು ಮ್ಯಾಮ್. ಇಬ್ಬರು ಒಂದೇ ಟೀಮಿಂದ ಇದ್ವಿ ಮ್ಯಾಮ್. ಸೊ ಅದಕ್ಕೆ ಅದು ಚೆನ್ನಾಗಿ ಬಂತು ಅಂತ ಜಡ್ಜಸ್ ತುಂಬ ಅಪ್ರಿಷಿಯೇಟ್ ಮಾಡಿದರು. ಫಸ್ಟ್ ಸ್ಟಾರ್ಟಿಂಗಲ್ಲಾಗಲಿ ಆಲಾಪ್ಸ್ ಆಗಲಿ ಚೆನ್ನಾಗಿ ಬಂತು ಅಂತ ಅಂದರು ಮ್ಯಾಮ್. ಅದು ಬಿಟ್ಟರೆ ಕಂಬದ ಮೇಲಿನ ಗೊಂಬೆ ಮ್ಯಾಮ್, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಾಂಗಿಗೂ ಅಂದಿದ್ದಾರೆ ಮ್ಯಾಮ್. ಸಣ್ಣ ಸಣ್ಣ ನರೆ ಆಗಲಿ ಎಲ್ಲ ಸಾಂಗಿಗೂ. ನಮಗೋಸ್ಕರ ಯಾವುದಾದ್ರೂ ಕನ್ನಡ ಸಾಂಗ್ ಹಾಡ್ಬೋದಾ? ಅಂದರೆ ಮೂವಿ ಸಾಂಗ್ಸ್ಗಳನ್ನು ಹಾಡ್ಬೋದಾ ನೀವು? ಎಸ್ ಮ್ಯಾಮ್. ಯಾವ್ದು ಹಾಡ್ತೀರಾ? ನಿನ್ನ ಸ್ನೇಹದಿಂದ. ಓಕೆ. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ ತುಂಬೋ ಹೃದಯದಿಂದ. ಮನದಲ್ಲೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ, ಪ್ರತಿಬಿಂಬವು ಪ್ರೇಮದ ಹೂವು ಮುಡಿಯುತ್ತಿದೆ. ನಿನ್ನ ಸ್ನೇಹದಿಂದ
ಎಲ್ಲ ಚಂದ ಚಂದ. ಸರ್ ತುಂಬ ಚೆನ್ನಾಗಿ ಹಾಡಿದ್ರಿ ಅನಘ. ಒಂದೊಂದು ಸಾಂಗು ಕೇಳ್ತಾ ಇದ್ರೆ ಇನ್ನಷ್ಟು ಸಾಂಗ್ಸ್ ನಿಮ್ಮ ಹತ್ರ ಸಾಂಗ್ಸನ್ನೇ ಕೇಳ್ತಾ ಇರೋಣ ಅಂತ ಅನಿಸುತ್ತೆ. ಆ ರೀತಿ ತುಂಬ ಚೆನ್ನಾಗಿ ಹಾಡ್ತಿದ್ದೀರಾ. ಇನ್ನು ಮುಂದಿನ ಪ್ಲ್ಯಾನ್ಸ್ ಏನಿದೆ, ಏನೆಲ್ಲ ಕನಸಿಟ್ಕೊಂಡಿದ್ದೀರಾ? ಹೇಗೂ ಈಗ 21st ಸೀಸನ್ ಅಂತೂ ಮುಗೀತು, ವಾಟ್ ನೆಕ್ಸ್ಟ್ ಅಂದರೆ? ಮ್ಯಾಮ್ ಅಂದರೆ ನನಗೆ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಆಗಲಿ, ಡಿವೋಷ್ನಲ್ ಸಾಂಗ್, ದೇವರ ಗೀತೆಗಳು ಅಲ್ಲಿ ಮುಂದೆ ಹೋಗ್ಬೇಕಂತಿದೆ ಮ್ಯಾಮ್. ಆಮೇಲೆ ಪ್ಲೇಬ್ಯಾಕ್ ಸಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಮ್ಯಾಮ್. ಪ್ಲೇಬ್ಯಾಕ್ ಸಿಂಗಿಂಗಲ್ಲಿ ನೋಡಬೇಕು ಮ್ಯಾಮ್, ಚಾನ್ಸ್ ಸಿಗಬೇಕು ಅಷ್ಟೇ. ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ, ಚಾನ್ಸ್ ಸಿಕ್ಕರೆ ಚೆನ್ನಾಗಾಗುತ್ತೆ ಮ್ಯಾಮ್. ಅದೇ ನನಗೆ ಆಸೆ ಇರೋದು ಪ್ಲೇಬ್ಯಾಕ್ ಸಿಂಗಿಂಗಲ್ಲಿ. ಓಕೆ, ಈಗ ನಿಮ್ಮ ಆಸೆ ಕನಸುಗಳನ್ನು ಯಾರ್ಯಾರು ಅಂದರೆ ಯಾರ ಹತ್ರ ಹೇಳ್ಕೊಂಡಿದ್ದೀರಾ? ಅದಕ್ಕೆ ಯಾರು ಪ್ರೇರಣೆ ನಿಮಗೆ ಅಂತ? ನಮ್ಮ ಅಮ್ಮನ ಹತ್ರ ಹೇಳ್ಕೊತೀನಿ ಮ್ಯಾಮ್. ನಮ್ಮ ಅಮ್ಮನೇ ಮೋಟಿವೇಶನ್ ಕೊಡ್ತಾ ಇರ್ತಾರೆ ನನಗೆ, ಬೇಜಾರಾಗಬೇಡ. ಏನು ಹೇಳ್ತಾರೆ ಅಮ್ಮ ಇಷ್ಟೆಲ್ಲ ನಿಮ್ಮ ಬೆಳವಣಿಗೆ ನೋಡಿಬಿಟ್ಟು? ಅವ್ರಿಗೆ ತುಂಬ ಖುಷಿ ಆಗುತ್ತೆ ಮ್ಯಾಮ್. ಎಲ್ಲರ ಹತ್ರ ಹೋಗಿ ನನ್ನ ಮಗಳು ಸರಿಗಮಪದಲ್ಲಿ ಬಂದಿದ್ದಾಳೆ. ನಿಜ ಅಲ್ಲ, ಅಪ್ಪ ಅಮ್ಮನಿಗೆ ಒಂದು ರೀತಿ ಹೆಮ್ಮೆ. ಮಕ್ಕಳೇನಾದರೂ ಸಾಧನೆ ಮಾಡಿದ್ರೆ ಅಥವಾ ಇಂಥ ಒಂದು ಅದ್ಭುತವಾದ ವೇದಿಕೆ ಮೇಲೆ ನನ್ನ ಮಗಳು ಹೋಗಿ ಬಂದಿದ್ದಾಳೆ ಅಂತಂದರೆ ಆಬ್ವಿಯಸ್ಲಿ ಪೇರೆಂಟ್ಸ್ಗಳಿಗೆ ಖುಷಿ ಇದ್ದೇ ಇರುತ್ತೆ. ಹಾಂ ಮ್ಯಾಮ್, ಅಂದರೆ ಅಮ್ಮನೂ ತುಂಬ ಖುಷಿಪಟ್ಟರು. ಅವ್ರು ಎಲ್ಲ ಜನನೂ ಕೇಳಿದರೆ ಅವ್ರು ಬಂದು ಅಂತ ಇದ್ರು, ನೋಡು ನನ್ನ ತಾಯಿಯಾಗಿ ಎಷ್ಟು ಖುಷಿ ಆಗ್ತಾ ಇದೆ ನನಗೆ, ಎಲ್ಲರೂ ಬಂದು ನಿನ್ನ ಬಗ್ಗೆ ಕೇಳ್ತಾ ಇದ್ದಾರೆ, ನನಗೆ ಅದೇ ಬೇಕು, ನಿನ್ನ ಸುಖನೇ ಬೇಕು ಅಂತ ಇದ್ರು. ಈಗ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ನೀವು ಅಟೆಂಡ್ ಮಾಡ್ತಾ ಇರ್ತೀರಾ, ಎಲ್ಲೆಲ್ಲಿ ಹೋಗ್ತೀರಾ? ಯಾವ ರೀತಿ ಸಿಂಗಿಂಗ್ ಇರುತ್ತೆ ನಿಮ್ಮದು? ಯಾವ ರೀತಿ ಸಾಂಗ್ಸ್ಗಳನ್ನು ಆಯ್ಕೆ ಮಾಡ್ತೀರಾ, ಹೇಗೆ ಅಂತ? ಮ್ಯಾಮ್ ಮೊನ್ನೆ ಹರಿದಾಸ ಹಬ್ಬ ಹೋಗಿದ್ದೆ ಮ್ಯಾಮ್. ಕೂಡಲ ಸಂಗಮದಲ್ಲಿ ಬಸವೇಶ್ವರ ಅವ್ರದ್ದು ಒಂದು ಕಾರ್ಯಕ್ರಮ ಇತ್ತು, ಅಲ್ಲೇ ಅಟೆಂಡ್ ಆಗಿದ್ದೆ ಮ್ಯಾಮ್. ಮತ್ತು ವರದೇಂದ್ರ ತೀರ್ಥರದು ಮ್ಯಾಮ್ ಪಂಡ್ರಾಪುರ್ಗೆ ಹೋಗಿದ್ದೆ ಮ್ಯಾಮ್, ಅಲ್ಲಿ ಕಾರ್ಯಕ್ರಮ. ಅಂದರೆ ಡಿವೋಷ್ನಲ್ ಸಾಂಗ್ಸ್, ದೇವರ ಗೀತೆಗಳ ಕಾರ್ಯಕ್ರಮ, ಸುಗಮ ಸಂಗೀತ ಹೋಗ್ತಾ ಇರ್ತೀನಿ ಮ್ಯಾಮ್. ಅಂದರೆ ಬೇರೆ ಬೇರೆ ಕಡೆಯಿಂದ ನಿಮ್ಗೆ ಕರಿತಾ ಇರ್ತಾರಾ ಇಂಥ ಕಾರ್ಯಕ್ರಮಗಳು ಬನ್ನಿ ಅಂತ? ಹಾಂ ಮ್ಯಾಮ್. ಆಮೇಲೆ ಲೈವ್ ಆರ್ಕೆಸ್ಟ್ರಾದಲ್ಲಿನೂ ಹಾಡ್ತೀನಿ ಮ್ಯಾಮ್ ನಾನು.